ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಪ್ರಯುಕ್ತ ಸಾಂಸ್ಕೃತಿಕ ವಿವಿಧ ಸ್ಪರ್ಧಾತ್ಮಕ ಚಟುವಟಿಕೆಗಳ ಕಾರ್ಯಕ್ರಮ ದಿನಾಂಕ 13/4/2026 ಬೆಳಗ್ಗೆ 11 ಗಂಟೆಗೆ ಸ್ಥಳ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ವಿಜಯಪುರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಮಹೇಶ್ ಪೋತದಾರ್ ಅವರ ನೇತೃತ್ವದಲ್ಲಿ ಜರುಗಿತು. ಡಿವಿ ನ್ಯೂಸ್ ಕರ್ನಾಟಕ. ಮುಂದೆ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳು ಜಾತಿಯ ಗೋಡೆಯಾಗಿದ್ದಾರೆ ಎಂದು ಮನಸ್ಮೃತಿಯನ್ನು ಸುಟ್ಟು ಹಾಕಿದರು. ಆವಾಗ ಹೆಣ್ಣು ಮಕ್ಕಳು ಜಾತಿಯ ಗೋಡೆಯಾಗಿದ್ದಾರೆ ಎಂದು ಮನಸ್ಮೃತಿಯನ್ನು ಸುಟ್ಟು ಹಾಕಿದ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದರು. ಸಂವಿಧಾನವನ್ನು ಯಾರು ವಿರುದ್ಧವಾಗಿ ವ್ಯಕ್ತಪಡಿಸುತ್ತಾರೆ, ದುರ್ಬಲವಾಗಿ ಬಳಸಿಕೊಳ್ಳುತ್ತಾರೆ, ಅವರನ್ನು ನಾನೇ ಮೊದಲು ಸಂವಿಧಾನವನ್ನು ಸುಡುತ್ತೇನೆ ಎಂದು ಹೇಳಿ ಆ ಸಂದರ್ಭದಲ್ಲಿ 1927ರಲ್ಲಿ ಮನಸ್ಮೃತಿಯನ್ನು ಸುಟ್ಟು ಹಾಕಿದರು. ಮತ್ತು ಹೆಣ್ಣು ಮಕ್ಕಳು ಸಂಸ್ಕೃತಿ ಎಂಬ ಮೂಢನಂಬಿಕೆ ಎಂಬ ಬಂಧನಕ್ಕೆ ಒಳಗಾಗಿ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ಜಾತಿ ಪದ್ಧತಿ ಮತ್ತು ಎಲ್ಲಾ ವಿಷಯದಲ್ಲಿ ಮಹಿಳೆಯರು ಆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಮಹಿಳೆಯರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವ ಅತ್ಯಂತ ಅದ್ದೂರಿಯಾಗಿ ಆ ಕಳೆದ ಒಂದು ವಾರದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಸ್ಫೂರ್ತಿಯಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಉಪನಿರ್ದೇಶಕರಾದ ಶ್ರೀ ಮಹೇಶ್ ಪೋತದಾರ್ ಸರ್ ಪ್ರತಿದಿನ ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಉಸ್ತುವಾರಿ ವಹಿಸಿಕೊಂಡು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಪುಸ್ತಕಗಳಾಗಿರ್ಬೋದು, ಇವತ್ತು ನಾವು 13ನೇ ತಾರೀಕಿನಿಂದಲೇ ಆರಂಭ ಮಾಡೋಣ ಅಂತೇಳಿ ಈ ಕಾರ್ಯಕ್ರಮ ಇವತ್ತು ವಿವಿಧ ಸ್ಪರ್ಧೆಗಳನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ
ಗಾಯನ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆಗಳನ್ನ ಜಿಲ್ಲಾ ಮಟ್ಟದ ಎಲ್ಲ ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಿ ಈ ಒಂದು ಕೊನೆಯದಾಗಿ ಈ ಒಂದು ಪ್ರಶಸ್ತಿ ಒಂದು ಫಲಿತಾಂಶ ಪ್ರಕಟಣ ಒಂದು ಸಮಾರಂಭ. ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಉಪನಿರ್ದೇಶಕರಿಗೆ ಈ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತ. ನಮ್ಮ ವಿಜಯಪುರ ತಾಲೂಕಿನ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ವಿಜಯ ಸರ್ ಅವರಿಗೆ ಆತ್ಮೀಯವಾಗಿ ಸ್ವಾಗತ. ಜಿಲ್ಲಾ ವ್ಯವಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಹನುಮಂತ ಸರ್ ಅವರು ಕೂಡ ಆತ್ಮೀಯವಾಗಿ ನಿರ್ಣಾಯಕ ಸ್ಥಾನವನ್ನ ವಹಿಸಿ ಆ ಒಂದು ಸ್ಪರ್ಧೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡಿರ್ತಕ್ಕಂಥ ಪ್ರಾಂಶುಪಾಲರಾದ ಶ್ರೀ ಸತೀಶ್ ಸಜ್ಜಲ್ ಸರ್ ಅವರಿಗೆ ಕೂಡ ಹಾಗೆಯೇ ನಮ್ಮ ಜಿಲ್ಲಾ ನ್ಯಾಯಬದ್ಧ ಕನ್ನಡ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ.ವಿ. ಪುರೇಶ್ವರ್ ಅವರು ಕೂಡ ಆತ್ಮೀಯ ನನ್ನ ವಾರ್ಡ್ ಸಂಘದ ಅತ್ಯಂತ ಕ್ರಿಯಾಶೀಲ ಕಾರ್ಯದರ್ಶಿಯಾದ ಸದಾನಂದ ಪಡೆಯವರು ಕೂಡ ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳಿ ಬೆಳಗ್ಗೆಯಿಂದ ನನ್ನ ಒಂದು ಕನಸಿತ್ತು ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪೂರ್ವ ಸಭೆಯಲ್ಲಿ ಎಲ್ಲ ನಮ್ಮ ಮುಖಂಡರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಏನು ವಿಷಯ ತಿಳಿಸಿದ್ರಂದ್ರೆ ವಿವಿಧ ಸ್ಪರ್ಧೆಗಳನ್ನ ಇಟ್ಟು ಸ್ಪರ್ಧಾಗಳನ್ನು ಆಯ್ಕೆ ಮಾಡಿದ್ದೇವೆ. ಸೊ ಆಕ್ಚುಲಿ ಅವರಿಗೆ ಗೌರ್ಮೆಂಟ್ PU ಕಾಲೇಜುಗಳಿಗೆ, ಡಿಗ್ರಿ ಕಾಲೇಜುಗಳಿಗೆ, ಗೌರ್ಮೆಂಟ್ ಪ್ರೊಫೆಷನಲ್ ಕಾಲೇಜುಗಳಿಗೆ ನೀಡುವಂತಹ ಉದ್ದೇಶ ಇತ್ತು. ನನ್ನ ಮನಸ್ಸಿನಲ್ಲಿ ಏನಿರೋದು ಅಂದರೆ ನಾವು ಯಾವುದೋ ಕಾಲೇಜುಗಳಿಗೆ ಅಥವಾ DDPU ಅಥವಾ ಡಿಗ್ರಿ ಕಾಲೇಜುಗಳಿಗೆ ಅವ್ರ ಕಡೆ ಕಾಂಪಿಟೇಷನ್ ತಗೊಂಡು ಅವ್ರ ಕಡೆ ನಂಬರ್ ತಗೊಂಡು ನಾವು ಪ್ರಶಸ್ತಿ ಕೊಡಬೇಕಿತ್ತ. ನಾವು ಯಾರು ಸಮಾಜದಲ್ಲೆಲ್ಲ ಇದ್ದವರು ನಮ್ಮ ಸುಮಾರು ಎಲ್ಲ ಸೇರಿ 14 ಹಾಸ್ಟೆಲ್ಸ್ಗಳು, 14 ಬಿಲ್ಡಿಂಗ್ಗಳಲ್ಲಿ ನಮ್ಮ ಡಿಗ್ರಿ ಹಾಸ್ಟೆಲ್ಸ್ ಮಕ್ಕಳು ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಹಾಸ್ಟೆಲ್ ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟು ಕಾಲೇಜ್ ಮಕ್ಕಳಿಗಿಂತ ಹಾಸ್ಟೆಲ್ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಉದ್ದೇಶದಿಂದ ನಾವೆಲ್ಲ ವಿಚಾರ ಮಾಡಿ ಏನ್ ಮಾಡಿದ್ವಿ ಅಂದ್ರೆ ನಿಮಗೆ ಒಂದು ಕಾಂಪಿಟೇಷನ್ ಇರಬೇಕು, ನಮ್ಮ ವಿದ್ಯಾರ್ಥಿಗಳಲ್ಲಿ ವೇದಿಕೆ ಅವ್ರಿಗೆ ಗೌರವಿಸಿದ್ರೆ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಸಾರ್ಥಕತೆಯ ಭಾವವನ್ನು ಬೆಳೆದ ಉದ್ದೇಶದಿಂದ ನಾವೇನು ಮಾಡಿದ್ವಿ ಅಂದ್ರೆ ಇವತ್ತಿನ ಒಂದು ಈ ಕಾರ್ಯಕ್ರಮ ಇಡಬೇಕು ಅಂತ ಸುಮಾರು 3-4 ಹಂತಗಳಿದೆ. ನಾವು ಇದನ್ನೆಲ್ಲ ಒಂದು ಪ್ಲಾನ್ ಮಾಡಿಕೊಂಡು ಸ್ಪರ್ಧೆ, ಭಾಷಣ, ಗಾಯನ, ಚಿತ್ರಕಲೆ ಮತ್ತು ರಂಗೋಲಿ ಸ್ಪರ್ಧೆಗಳನ್ನ ಏನೇನು ಯಾವ ಸಬ್ಜೆಕ್ಟ್ ಎಲ್ಲ ವಿಜಯಪುರ ತಾಲೂಕಿನ ವಾರ್ಡರ್ಸ್ಗಳನ್ನ ಕರ್ಕೊಂಡು ಅಧಿಕಾರಿಗಳನ್ನು ಕರ್ಕೊಂಡು ಒಂದು ಮೀಟಿಂಗ್ ಮಾಡಿದ್ವಿ. ಸಿಂಪಲ್ ಆಗಿ ಮೀಟಿಂಗ್ ಮಾಡಿ ಅದನ್ನೇ ಅಜೆಂಡಾ ಮಾಡಿ ಎಲ್ಲ ಮಾಡಿದ್ವಿ. ಹಾಗಾಗಿ ಗ್ಯಾಪ್ ಆಗಿ ಕೆಲವು ವಿದ್ಯಾರ್ಥಿಗಳಿಗೆ ಭಾಷಣ ಸ್ವಲ್ಪ ಆಗಿತ್ತು. ಸೊ ಅದಕ್ಕೆ ನಾವು ಆಕ್ಚುಲಿ ವಿಚಾರ ವ್ಯಕ್ತಪಡ್ತೀವಿ. ನಮ್ಮ ಮಾಡೋದು ಸರಿಯಾಗಿ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು. ಅದು ಹೇಳಿದ್ರು ಅಂತ ನನಗೆ ಆಯಿತು. ಮುಂದಿನ ಸಲ ಈ ರೀತಿ ಆಗುತ್ತೆ. ಯಾಕಂದ್ರೆ ನಾವು ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಇವತ್ತೆಲ್ಲ ಸರಿಯಾಗಿ ಮಾಡಿ ಕಾರ್ಯಕ್ರಮಗಳನ್ನ ಜವಾಬ್ದಾರಿ ಕೊಟ್ಟು ಇದನ್ನ ಯಾರ್ಯಾರು ಮಾಡೋದು ಮಾಡ್ಕೊಂಡು ಆದಷ್ಟು ಮಟ್ಟಿಗೆ ನಾವು ಬೇರೆಯವ್ರನ್ನ ಯಾಕೆ ಹಾಕೊಂಡು ನಮ್ಮಲ್ಲಿ ರಿಸೋರ್ಸಸ್ ಸಾಕಷ್ಟು ಇರುವಾಗ ನಮ್ಮ ಪ್ರೈಸಸ್ ಯಾರು ಇಡೀ ರಾಜ್ಯಕ್ಕೆ ಕೊಡ್ತಕ್ಕಂಥ ಎಕ್ಸ್ಟ್ರಾ ಟ್ಯಾಲೆಂಟೆಡ್ ಆಯ್ಕೆಗಳಿಂದ ಅವರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ನಮ್ಮ ಮಾಸ. ಬಟ್ ನಾವು ಪ್ರೈಸ್ ವಸತಿ ಶಾಲೆಯ ಪ್ರಾಂಶುಪಾಲರನ್ನ ಮೊದಲು ನಾವು ನಿರ್ಣಯ ಮಾಡೋದ್ರಿಂದ ಪ್ರಾಮಾಣಿಕವಾದಂಥ ರಿಸಲ್ಟ್ ಬರ್ತದೆ ಅಂತ ಮಾತನ್ನು ಹೇಳಿದ್ರು. ಈ ಸ್ಟಾರಿ ಕೋರ್ಟ್ ಮೇಲೆ ಒಂದು ಮಾತನ್ನು ಯಾಕೆ ರಿಸಲ್ಟ್ ಏನೇ ಬರಲಿ ಅದು ಅವರ ದೃಷ್ಟಿಯಲ್ಲಿ ಮಾತ್ರ ನಂಬರ್. ಈಗ ಒಂದು ಸಲ ಏನಾದ್ರೆ ನೀವು ಏನು ಅನ್ಕೊಂಡಿರ್ತೀವಿ ಫಸ್ಟ್ ಬರ್ಬೋದು ಅಂತ ಹೇಳಿ. ಸೊ ಅವ್ರಿಗೆ ಬರಬೇಕು. ಯಾಕಂದ್ರೆ ಇದು ನೀವು ಪ್ರಯತ್ನ ಮಾಡಿದ್ರೆ ರಿಸಲ್ಟ್ ಪರ್ಫೆಕ್ಟ್ ಇದ್ದಲ್ಲಿ ಬರ್ತಾರಂತ ಏನಿರಲಿಲ್ಲ. ಅವರ ದೃಷ್ಟಿಯಲ್ಲಿ ಬೇರೆ. ಇದೇ ಒಂದು ರಿಸಲ್ಟ್ ಮತ್ತೆ 3 ಜನ ನಾವು ಜಡ್ಜಸ್ ಅನ್ನ ಕೂರಿಸಿದ್ರೆ ಮೋಸ್ಟ್ಲಿ ಅವ್ರದ್ದು ಚೇಂಜ್ ಆಗ್ಬೋದು, ಅದನ್ನು ಆಗ್ಬೋದು, ಸೇಮ್ ಬರ್ಬೋದು ಅಂತ ಚೇಂಜಸ್ ಆಗ್ಬೋದು. ಅತಿ ಮುಂಚೆ ಅಭಿಪ್ರಾಯಗಳು ಅದರ ಮೇಲೆ ಪ್ರಭಾವ ಬೀರಿ ರಿಸಲ್ಟ್ ಬರ್ತದೆ. ಅದಕ್ಕೆ ನೀವು ನನ್ನ ನಂಬರ್ ಬರಲಿಲ್ಲ ಅಂತ ನೀವು ಯಾವ ಅಪ್ಸೆಟ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಎಲ್ಲ ಎಕ್ಸ್ಟ್ರಾ ಚಾಂಪಿಯನ್ಸ್ ನೀವು ಗೌರವಿಸಿದ್ರೆ ಕಾಂಪಿಟೇಷನ್ ಮಾಡಿ ಅದಕ್ಕೆ ನಿಮ್ಮನ್ನ ಬಹಳ ಒಳ್ಳೆಯದು. ನಮ್ಮ ಸೋಷಿಯಲ್ ಮೀಡಿಯಾದಲ್ಲ ಚಾಂಪಿಯನ್ಸ್ ಅಂತ ಹೇಳಿ ನಾವು ಅನೌನ್ಸ್ ಮಾಡ್ತೀವಿ. ನಿಮ್ಮ ಬಗ್ಗೆ ನಮಗೆ ಪ್ರೌಡ್ ಫೀಲ್ ಇದೆ. ನೀವೆಲ್ಲ ಬಂದಿದ್ದೀರಿ. ಎಷ್ಟೋ ಸುಮಾರು 15 ನಮ್ಮ ಇಂಡಿಯನ್ ಅಂದಾಜಿನ ಮೇಲೆ ಕಾಲೇಜ್ ಹಾಸ್ಟೆಲ್ ಮತ್ತು ಸುಮಾರು 3,000
3,000 ಮಕ್ಕಳಲ್ಲಿ ನೀವು 3 ಮಕ್ಕಳು ಬರ್ತಿದ್ರೆ ಎಲ್ಲೋ ಒಂದು ಕಡೆ ವಿಕೆಟ್ ಇರೋದ್ರಿಂದ ಬಾಬಾ ಸಾಹೇಬ್ ಆಶೀರ್ವಾದ ಮೇಲೆ ಇದೆ. ಅದಕ್ಕೆ ನಂಬರ್ ಬಗ್ಗೆ ಬಂದಿರಲಿ, ಯಾವುದೋ ಬೆಲೆ ಕೆಡಿಸಬೇಡಿ. ಇಲ್ಲಿ ಕೆಲವರು ಆತ್ಮೀಯ ಸಂಗೀತವರು ಸರ್ ಇದನ್ನು ರಿಸಲ್ಟ್ ಹೇಳೋದು ಬೇಡ, ನಾಳೆ ಅಲ್ಲೇ ಅನೌನ್ಸ್ ಮಾಡೋದು ಎಲ್ಲವೂ ಕಾರ್ಯಕ್ರಮ ಬರಲಿ ಬಗ್ಗೆ. ಬಟ್ ನನಗೆ ಯಾಕೆ ಒಂದು ಸರಿ ಅನಿಸಿಲ್ಲ. 100 ಪ್ರಸಿದ್ಧಿ ಬಾಬಾ ಪ್ರಸಿದ್ಧಿ ಮತ್ತೆ ಬಿಫೋರ್ ಅನೌನ್ಸ್ಮೆಂಟ್ ಆದ್ದರಿಂದ ಅದಕ್ಕಿಂತ ದೊಡ್ಡ ಪ್ರಸಿದ್ಧಿ ಆಚೆ ಪ್ರಸಿದ್ಧಿ ಹೇಳ್ತಾನೆ ಅನೌನ್ಸ್ಮೆಂಟ್. ಮತ್ತೊಂದು ಪ್ರಶಸ್ತಿ ಬರೋದು ಸ್ವಲ್ಪ ಅಡ್ವಾನ್ಸ್ ಇರೋದು ಚೆನ್ನಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಲಾಪುರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ನಮ್ಮ ಎಲ್ಲ ಸಹೋದ್ಯೋಗಿ ಪೂರ್ತಿ ಬಂದರೆ ಮತ್ತು ವಿದ್ಯಾರ್ಥಿ ಒಂದು ಸ್ಪರ್ಧೆಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಾಗಿ ಭಾಗವಹಿಸಬೇಕೆಂದು ಆಗ ಸಂಖ್ಯೆ ಕಡಿಮೆ ಇತ್ತು ಅಂತಕ್ಕಂಥ ಒಂದು ಅನುಭವ ನನ್ನದು. ಭಾಷಣ ಸ್ಪರ್ಧೆಯಲ್ಲಿ ನಾವು ನಿರ್ಣಾಯಕರಾಗಿ ಭಾಗವಹಿಸಿದ್ವಿ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ತಯಾರಿಯನ್ನ ಮಾಡಿಕೊಂಡಿದ್ರು. ಆಗ ವಿಷಯವನ್ನ ಕೆಲವಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿದ್ರು. 4 ಟಾಪಿಕ್ ಅನ್ನ ಅಂದ್ಕೊಂಡಿದ್ದು, ಅದರಲ್ಲಿ ಒಂದು ಟಾಪಿಕ್ ಅನ್ನು ಚಾಯ್ಸ್ ಮಾಡ್ಕೊಂಡಿದ್ದು. ಬಟ್ ಕೆಲವಷ್ಟು ವಿದ್ಯಾರ್ಥಿಗಳು 4 ಮಾತಾಡಿದ್ರು. ಒಂದರ ಬಗ್ಗೆ ನಿರ್ದಿಷ್ಟವಾಗಿ ಮಾತನಾಡದೆ 4 ವಿಷಯವನ್ನ ಕೂಡಿ ಮಾತಾಡೋದ್ರಿಂದ ನಮಗೆ ಚಾಯ್ಸ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕ್ಲಿಷ್ಟತೆ ಅನ್ನಿಸ್ತು. ಮುಂದಿನ ಸ್ಪರ್ಧೆಗಳಲ್ಲಿ ಮಾತನಾಡಬೇಕಾದ್ರೆ ನಿರ್ದಿಷ್ಟವಾದಂತಹ ವಿಷಯವನ್ನ ಗೊತ್ತುಪಡಿಸಿಕೊಂಡು ಆ ವಿಷಯದ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡು ಸ್ಪಷ್ಟತೆಯಿಂದ ಮಾತಾಡಲಿ ಅಂತಂದ್ರೆ ಹೆಚ್ಚು ಅಂಕಗಳನ್ನ ಪಡಿಬಹುದು. ನೀವು ಮಾತನಾಡತಕ್ಕಂಥ ಶೈಲಿ ಮತ್ತು ನೀವು ಮಾತನಾಡುವಲ್ಲಿ ಬರ್ತಕ್ಕಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಕೂಡ ಅಲ್ಲಿ ಮಹತ್ವವನ್ನ ಪಡ್ಕೊಳ್ಳುವಾಗ ನೀವು ಬಾಡಿ ಲ್ಯಾಂಗ್ವೇಜ್ಗೆ, ನೀವು ಮಾತನಾಡತಕ್ಕಂಥ ಶೈಲಿಗೆ, ನೀವು ಮಾತನಾಡತಕ್ಕಂಥ ವಿಷಯ ಮತ್ತು ನೀವು ವಿಷಯವನ್ನ ಮುಕ್ತಾಯಗೊಳಿಸುವಲ್ಲಿ ಕೂಡ ಯಾವ ರೀತಿಯಾದಂತಹ ಒಂದು ಮಾತುಗಳನ್ನ ಬಳಸ್ತೀರಿ ಅನ್ನೋದು ಕೂಡ ಮಹತ್ವವನ್ನ ಪಡ್ಕೊಳ್ತದೆ. ಈ ಎಲ್ಲಾ ಅಂಶಗಳನ್ನ ನೀವು ಗಮನದಲ್ಲಿಟ್ಟುಕೊಂಡು ಸ್ಪರ್ಧೆಗಳಲ್ಲಿ ಪೈಪೋಟಿ ಇನ್ನೂ ಹೆಚ್ಚಾಗಿ ಬೆಳೆದ ಮತ್ತು ಹೆಚ್ಚು ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗುವ. ನಾನು ಮಾಡಿರ್ತಕ್ಕಂಥ ಒಂದು ನಿರ್ಣಯದಲ್ಲಿ ಹಲವಾರು ಜನ ಮುಂಬರ್ತಕ್ಕಂಥ ದಿನಗಳಲ್ಲಿ ಸ್ಪರ್ಧಾತ್ಮಕರಾಗಿ ಹೊರಹೊಮ್ಮಿ ಈ ರಾಷ್ಟ್ರ ಮೆಚ್ಚತಕ್ಕಂಥ ಭಾಷಣಕಾರರು ಕಲಾವಿದರಲ್ಲಿ ಮಾತನಾಡಿ ಅಂತಕ್ಕಂಥ ಒಂದು ಅನಿಸಿಕೆ ನಂದು. ಇಂದಿನ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಂದ ನಮ್ಮ ಕಲೆ ಹೊರಹೊಮ್ಮಿ ಮುಂದೆ ಮಹಾನ್ ಕಲಾವಿದರಾಗಿ ನೀವು ಹೊರಹೊಮ್ಮಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿದಂತ ಸಾಹೇಬರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಎಲ್ಲರಿಗೂ ನಮಸ್ಕಾರಗಳು. ನಮ್ಮೆಲ್ಲರ ನೆಚ್ಚಿನ ಶ್ರೀನಿವಾಸದ ಮುಂದು ಸ್ವಭಾವದ ನಾನು ಗೋಪಿಗಳಾಗಿರ್ತಕ್ಕಂಥ ಮಹೇಶ್ ಮುಖಾಸ್ತರ್ ಅವರೇ ಹಾಗೂ ಎಲ್ಲ ನನ್ನ ಇಲಾಖೆಯ ಸೋದರರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ, ಕಳೆದ 1 ವರ್ಷದಿಂದ ನಾನು ಮಹೇಶ್ ಮುಖಾಸ್ತರ್ ಅವರನ್ನ ಇಲಾಖೆಯೊಳಗೆ ಜಿಲ್ಲಾ ಮಟ್ಟದಲ್ಲಿ ಅನೇಕ ಬೇರೆ ಬೇರೆ ಉತ್ಸವಗಳು, ಹಬ್ಬಗಳು, ಇಲಾಖೆಯ ಕ್ರಿಯಾತ್ಮಕ ಚಟುವಟಿಕೆಗಳು ನಮ್ಮ ಆಯುಕ್ತರಿಂದ ಹಿಡಿದುಕೊಂಡು ಆದೇಶ ಬಂದಂತೆ ಹೊಸ ಹೊಸ ಪ್ರಯೋಗಗಳು ನಡೀತಾ ಇದೆ. ನಿಜವಾಗೂ ಇಲಾಖೆಯ ಮಕ್ಕಳಿಗೆ ಇವುಗಳ ಎಲ್ಲ ಅವಶ್ಯಕತೆ ಇದೆ. ಯಾಕೆಂತಂದ್ರೆ ನನ್ನ ಹಿಂದಿನ ಅನುಭವವನ್ನು ನೋಡಿದಾಗ ಪ್ರತಿ ವರ್ಷ ಒಂದಿಲ್ಲ ಒಂದು ಇಲಾಖೆಯ ಮಕ್ಕಳಿಗೆ ಹೊಸ ಹೊಸದು ಕೊಟ್ರೆ ಅನುಕೂಲ ಆಗ್ತದ ಅಂತ ಹೇಳಿ ನಾವು ಒಂದೊಂದು ಕಾರ್ಯಕ್ರಮ ನಮ್ಮ ಇಲಾಖೆಯ ಪ್ರತಿನಿಧಿಗಳು ಅಥವಾ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಅಥವಾ ಈ ಇಲಾಖೆಯ ಫಲಾನುಭವಿಗಳು ಅಥವಾ ಈ ಇಲಾಖೆಯನ್ನ ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಮನೋ ಅಭಿಲಾಷೆಗಳುಳ್ಳ ವ್ಯಕ್ತಿಗಳು ವ್ಯಕ್ತಪಡಿಸ್ತಾ ಇದ್ರು. ಈಗ 100ಕ್ಕೆ 70ರಿಂದ 89ರಷ್ಟು ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಇಲಾಖೆಯ ಫಲಾನುಭವಿಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ರಾಜ್ಯದ ಅಥವಾ ಇಲಾಖೆಯ ಕಾರ್ಯಕ್ರಮಗಳನ್ನು ಮೈಗೂಡಿಸಿಕೊಂಡು ಮುಖ್ಯವಾಹಿನಿಗೆ ಬರಲಿಕ್ಕೆ ಬಹಳಷ್ಟು ಸಹಾಯ ಆಗ್ತಾ ಇದ್ದಾವೆ. ನಮ್ಮ ಕ್ರಿಯಾಶೀಲ ಮಹೇಶ್ ಸರ್ ನಮ್ಮೆಲ್ಲರಿಗೆ ಅನೇಕ ಇಂತಹ ಒಂದು ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೆಚ್ಚು ಪ್ರೋತ್ಸಾಹದಾಯಕವಾಗಿ ಭಾಗವಹಿಸುವಂತೆ ನಮಗೆ ಕೆಲವು ನಿರ್ದೇಶನಗಳನ್ನು ಕೊಟ್ಟು ನಿಮ್ಮನ್ನೆಲ್ಲರಿಗೆ ಇಂತಹ ಒಂದು ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನೀವು ಎಲ್ಲ ವಿದ್ಯಾರ್ಥಿಗಳು
ಇಲಾಖೆಯ ಉಪಯೋಗವನ್ನು ತೆಗೆದುಕೊಂಡು ರಂಗದಲ್ಲಿ, ರಾಜಕೀಯ ರಂಗದಲ್ಲಿ, ಚಿತ್ರಕಲಾದಲ್ಲಿ ಮತ್ತು ಗಾಯನದಲ್ಲಿ, ಹೀಗೆ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ರಂಗಗಳಲ್ಲಿ ನಮ್ಮ ಇಲಾಖೆಯ ಸಮಾಜ ಕಲ್ಯಾಣ ಇಲಾಖೆಯ ಮಕ್ಕಳು, ಜನರು ಭಾಗವಹಿಸಿದರೆ ಈ ಇಲಾಖೆಗೆ ಅರ್ಥವಾಗ್ತದೆ, ಈ ಇಲಾಖೆಯ ಸಾರ್ಥಕತೆ ಇರ್ತದೆ. ಆ ನಿಟ್ಟಿನಲ್ಲಿ ನೀವುಗಳೆಲ್ಲ ಯಶಸ್ವಿಗೊಳಿಸ್ತೀರಿ ಅಂತೇಳಿ ನಾನು ಆಶಿಸಿ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ನಮ್ಮ ಮಹೇಶ್ ಸರ್ ನಿರ್ದೇಶನ ಹೀಗೆ ಮುಂದುವರಲಿ ಅಂತೇಳಿ ಆಶಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಮತ್ತೊಂದು ಬೇಕಿದೆ. ಸೊ ಇನ್ನು ಬೇರೆ ಯಾರು ಹೋದ್ರೆ ಯಾವ ಆಶ್ರಮದವರು ಓಕೆ ಭಾಗವಹಿಸಿದ್ದಲ್ಲ ನಿಮಗೆ ಮತ್ತು ನಮ್ಮೆಲ್ಲ ವಾರಂಟ್ಸ್ನವರು ಬಹಳ ಇಂಟ್ರೆಸ್ಟ್ ತಗೊಂಡು ಮಕ್ಕಳನ್ನ ಇಲ್ಲಿ ಕಾಂಪಿಟೇಷನ್ ರೆಡಿ ಮಾಡಿಸಿದ್ರು. ನಿಮಗೂ ಎಲ್ಲರಿಗೂ ಕೂಡ ಧನ್ಯವಾದ.